ವೆಲ್ಕಮ್ ಬ್ಯಾಕ್. ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ವೆಲ್ಕಮ್ ಬ್ಯಾಕ್. ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ವೆಲ್ಕಮ್ ಬ್ಯಾಕ್. ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ವೆಲ್ಕಮ್ ಬ್ಯಾಕ್. ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ,
ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು ಕಾಲು ಕೆರೆದು ನಿಂತಿರುವ ಪಾಕಿಸ್ತಾನಕ್ಕೆ ಇದೀಗ ಭಯ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮೇಲೆ ದಾಳಿ ನಡೆಸುತ್ತೋ ಅನ್ನೋ ಆತಂಕ. ಮಧ್ಯಪ್ರವೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಮೊರೆ ಹೋಗ್ತಿದೆಯಂತೆ ಪಾಕಿಸ್ತಾನ. ಭಯೋತ್ಪಾದಕರನ್ನ ಕಳಿಸುವಾಗ, ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ವಿಶ್ವಸಂಸ್ಥೆ ನೆನಪಾಗ್ಲಿಲ್ವಾ? ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷವನ್ನ ಕೊನೆಗೊಳಿಸಿ ಅಂತ ಹೇಳಿ ವಿಶ್ವಸಂಸ್ಥೆ ಮುಂದೆ ಅಂಗಲಾಚ್ತಾ ಇದೆ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಈ ಸಂಘರ್ಷವನ್ನ ತಪ್ಪಿಸಿ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಯುಎನ್ ಮೊರೆ ಹೋಗಿದ್ದಾರೆ. ಯುದ್ಧ ಅನ್ನೋದನ್ನ ತಡಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳಾಗತ್ತೆ. ಯುಎನ್ ಮುಂದೆ ಹೋಗ್ಬಿಟ್ಟು ಈ ಸಂಘರ್ಷವನ್ನ ನೀವು ಮಧ್ಯಪ್ರವೇಶ ಮಾಡಿ ನಿಲ್ಲಿಸಿ ಅಂದ ತಕ್ಷಣ ಯುಎನ್ ಕೇಳೋ ಹಂತದಲ್ಲಿ ಇದೆಯಾ, ಅಥವಾ ಯುಎನ್ ನಿಂದ ಬರೋ ಸಂದೇಶವನ್ನ ಭಾರತ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ? ನೋಡಿ, ವಿಶ್ವಸಂಸ್ಥೆ ಇದೆ, ಬಟ್ ಒಂದು ದೇಶದ ಮತ್ತೆ ಇನ್ನೊಂದು ದೇಶದ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಆದಾಗ ಎರಡು ಕಡೆ ಅವರು ಕೇಳ್ತಾರೆ. ಒಂದು, ಅವರು ಯಾವ ಜಡ್ಜ್ಮೆಂಟ್ ಕೊಡೋದಿಲ್ಲ. ಅವರು ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಎಷ್ಟು ಬಾರಿ ಇವರು